ಎಲ್ರಿಗೂ ನಮಸ್ಕಾರ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಿಗ್ ಬಾಸ್ ಅವರು ಒಂದೀಗ ಪ್ರೋಮೋ ಬಿಟ್ಟಿದ್ದಾರೆ. ಗಿಲ್ಲಿ ಮತ್ತು ಕಾವ್ಯ ನಡುವೆ ಈಗ ಬಿರುಕು ಬಿತ್ತ ಆಟದಲ್ಲಿ ಅನ್ನೋ ರೀತಿ ಹೇಳಿದ್ದಾರೆ. ಸೊ ನನಗೇನು ಹಂಗೆ ಅನ್ಸಲ್ಲ. ಕಾವ್ಯ ಯಾವುದಾದ್ರು ಸಪೋರ್ಟ್ ಮಾಡ್ತಾನೆ ಇರ್ತಾಳೆ. ಅಂದರೆ ಇವಳು ಇಲ್ಲಿ ಹೇಳಿರೋದು ಏನಂದರೆ, ನಾನು ಎಷ್ಟೊಂದು ಸಲ ಹೇಳಕ್ಕೆ ಹೋಗಿದ್ದೀನಿ, ಅದನ್ನು ತಿದ್ಕೊಂಡಿಲ್ಲ ಅನ್ನೋ ರೀತಿ ಹೇಳ್ತಾಳೆ. ಈಗ ಈ ಪ್ರೋಮೋ ಏನು ಹೇಳಿದ್ದಾರೆ ಅದ್ರ ಬಗ್ಗೆ ಮಾತಾಡೋಣ. ಈಗ ತುಂಬ ಅನಿಮಲ್ಸ್ಗಳ ಫೋಟೋ ಇಟ್ಟಿದ್ದಾರೆ ಅಥವಾ ಬರ್ಡ್ಸ್ಗಳ ಫೋಟೋ ಇಟ್ಟಿದ್ದಾರೆ. ಅಂದರೆ ಅದು ಯಾರಿಗೆ ಹೊಂದುತ್ತೆ? ಈಗ ಚೇಳು, ಇದು ಕುಟ್ಕಿ ವಿಷ ಯಾರಲ್ಲಿದೆ, ಮನೇಲಿ ಯಾರಲ್ಲಿ ಅರ್ಧರ ವಿಷ ಇದೆ ಅನ್ನೋ ರೀತಿ ಹಾಕ್ಬೇಕಾಗುತ್ತೆ. ಅದು ಎಮ್ಮೆ, ಅಂದರೆ ಎಮ್ಮೆ ಚರ್ಮ ಎಷ್ಟು ಹೇಳಿದ್ರು ಕೇಳೋದು ಅನ್ನೋ ರೀತಿ ಅದರ ತೊಗೊಂಡೋಗಿ ಯಾರ್ಯಾರಿಗೆ ಹೊಂದುತ್ತೋ ಅದನ್ನು ಅಲ್ಲಿ ಕತ್ತಕ್ಕೆ ಹಾಕ್ಬೇಕಾಗುತ್ತೆ ಆ ಫೋಟೋನ. ಈಗ ಫಸ್ಟು ಬೆಕ್ಕು ಸ್ಪಂದನಕ್ಕೆ ಸಿಕ್ಕಿದೆ. ಸ್ಪಂದನ ತಗೊಂಡೋಗಿ ಅದನ್ನ ಸುರಾಜ್ಗೆ ಹಾಕಿದ್ದಾಳೆ. ಫುಲ್ಲು ರಾಶಿಕ ಶಾಕಲ್ಲಿ ನೋಡ್ತಿದ್ದಾಳೆ. ಯಪ್ಪ, ಇವಳು ತಂದು ಹಾಕ್ಬಿಟ್ಲ ಇವನಿಗೆ, ಸುರಜ್ಗೆ ಬೆಕ್ಕು ಅನ್ನೋ ಟ್ಯಾಗ್ ಅಂತ. ಬಟ್ ರಕ್ಷಿತಾ ನಗ್ತಾ ಇದ್ದಾಳೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅಂದರೆ ಚೆನ್ನಾಗಿದ್ರಲ್ಲ, ಬಟ್ ಏನು ಇವ್ರಿಗೆ ತಂದು ಹಾಕ್ಬಿಟ್ರು ಅನ್ನೋ ಇದಕ್ಕೆ ಹಾಕಿದ್ದಾಳೆ. ರೀಸನ್ ಹೆಂಗೆ ಕೊಟ್ಟಿದ್ದಾಳೆ ಅಂತ ಗೊತ್ತಿಲ್ಲ. ಅದೇ ರೀತಿ ಅಭಿ ಅವರು ನರಿ, ಅಂದರೆ ನರಿ ಬುದ್ಧಿ ಯಾರಿಗಿದೆ ಅನ್ನೋ ರೀತಿ ಹೇಳಿದ್ದಾರೆ. ಕುತಂತ್ರಿ ಅನ್ನೋ ಟ್ಯಾಗ್ನ ಅವರು ಧ್ರುವಂತ್ಗೆ ಕೊಟ್ಟಿದ್ದಾರೆ. ತುಂಬ ದೊಡ್ಡ ಕುತಂತ್ರಿ ಇವ್ರ ಮನೇಲಿ ಅನ್ನೋ ರೀತಿ ಹೇಳಿದ್ದಾರೆ. ಅಂದರೆ ಅವ್ರ ಜೊತೆ ಇದ್ದಾಗ ನೀನು ಸೂಪರ್ ಅಂತ ಹೇಳ್ತಾರೆ. ಅಂದರೆ ಅವ್ರ ಜೊತೆ ಇದ್ದಾಗ ಮತ್ತೆ ಅವ್ರ ಹತ್ರ ನೀನು ಸೂಪರ್, ಅವ್ಳು ಸರಿ ಇಲ್ಲ ಅನ್ನೋ ರೀತಿ ಹೇಳ್ತಾರೆ. ಆ ಥರ ಕುತಂತ್ರ ಬುದ್ಧಿ ಇದೆ ಅಂತಾರೆ ಹೇಳ್ತಾರೆ. ಅದೇ ರೀತಿ ಮಾಳೂರವರು ಚೇಳನ್ನ ತಗೊಂಡೋಗಿ ಈಗ ಮಾಳೂರಿಗೆ ಕೊಟ್ಟಿದ್ದಾರೆ. ಅಂದರೆ ಅವ್ರ ಕ್ಯಾರೆಕ್ಟರ್ ಒಂಥರ ಇಷ್ಟ ಆಗ್ತಿಲ್ಲ ನನಗೆ. ಚೇಳು ಬುದ್ಧಿ ಇದೆ, ಕುಟ್ಕಿ ವಿಷ ಇದೆ ಅನ್ನೋ ರೀತಿ ಹೇಳಿದ್ದಾರೆ. ಅದೇ ರೀತಿ ಈಗ ಪಾರಿವಾಳ ಸೇಮ್ ದನು ಕೂಡ ಇವ್ರಿಗೆ ಧ್ರುವಂತ್ಗೆ ಕೊಟ್ಟಿದ್ದಾರೆ. ಅಂದರೆ ಪತ್ರನ ಹೆಂಗೆ ಪಾರಿವಾಳ ಒಬ್ಬರಿಂದ ಒಬ್ರಿಗೆ ಸಾಕ್ಸುತ್ತಲ್ಲ, ಅದೇ ರೀತಿ ಇಲ್ಲಿ ವಿಷಯ ತಗೊಂಡೋಗಿ ಅವ್ರಿಗೆ ಹೇಳೋದು, ಅವ್ರ ವಿಷಯ ತಗೊಂಡೋಗಿ ಇವ್ರಿಗೆ ಹೇಳೋದು, ಆ ರೀತಿ ಮಾಡ್ತಿದ್ದಾರೆ ಧ್ರುವಂತ್ ಅವ್ರ ಮನೇಲಿ ಅನ್ನೋ ರೀತಿ ಅವ್ರಿಗೆ ಇದನ್ನ ಕೊಟ್ಟಿದ್ದಾರೆ. ಇನ್ನು ಎಮ್ಮೆ ಬಂದು ಈಗ ಕಾವ್ಯರವರು ಗಿಲ್ಲಿಗೆ ಹೇಳಿದ್ದಾರೆ. ಏನಕ್ಕಂದರೆ ರೀಸನ್ ಇಷ್ಟೇ, ನಾನು ಎಷ್ಟೊಂದು ಸಲ ಹೇಳಿದ್ನಿ ತಪ್ಪು ಮಾಡಬೇಡ, ಹಿಂಗೆ ನಡ್ಕೋಬೇಡ, ಅಂದರೆ ಟಾಸ್ಕ್ ಟೈಮಲ್ಲಿ ಸ್ವಲ್ಪ ಸೀರಿಯಸ್ ಆಗಿರು, ಅಥವಾ ಒಬ್ರನ್ನ ಆಸದಿಂದ ಒಬ್ರನ್ನ ಕೆಳಗೆ ಹಾಕ್ಬೇಡ. ಅಂದರೆ ಎಷ್ಟೊಂದು ಸಲ ಕಾವಿಂಗೇ ಮಾಡಿಬಿಟ್ಟಿದ್ದಾನೆ ಗಿಲ್ಲಿ. ಅವಳು ಹೇಳಿದ ಅದಕ್ಕೋಸ್ಕರ ಎಷ್ಟೊಂದು ಸಲ ಮುನ್ಸ್ಕೊಂಡಿದ್ದಾಳೆ. ಅಂದರೆ ನೀವು ನೋಡಿರ್ಬೋದು, ಅದೇ ನೀರು ಕ್ಯಾನ್ ಹಾಕೋದಿರುತ್ತಲ್ಲ, ಡ್ರಮ್ ತುಂಬೋದಿರುತ್ತಲ್ಲ, ಅಲ್ಲಿ ಎಲ್ಲ ಹಾಕ್ಬಿಟ್ಟು ಬಂದು ಅವ್ರು ಸೋತು ಬಿಡ್ತಾರೆ, ಬಂದೆಲ್ಲ ಕೂತಿರ್ತಾರೆ. ಆಗ ಇದ್ದಕ್ಕಿದ್ದಂಗೆ ಹೇಳ್ತಾರೆ, ನನ್ನ ಹತ್ರ ಇರೋದಲ್ಲ ಒಂದು ಮಂಡು ತುಂಡು, ಯಾವುದು ಸರಿಯಾಗಿ ಆಡೋದಿಲ್ಲ ಟಾಸ್ಕ್ ಅಂತ. ಅಂದರೆ ಎಲ್ಲರ ಮುಂದೆ ಅವಮಾನ ಮಾಡ್ತಿರ್ತಾನೆ ಗಿಲ್ಲಿ. ಅವ್ನಿಗೆ ಏನು ಗೊತ್ತಾ, ಅವ್ನು 100% ಆಡ್ತಾನೆ ಅಂತ ಅವ್ನು ಗ್ಯಾರಂಟಿ. ಓಕೆ, 100% ಆಡ್ತೀಯ, ಬಟ್ ಇನ್ನೊಬ್ರನ್ನ ಕೀಳಾಗಿ ನೋಡೋದು ಅಷ್ಟೇ ತಪ್ಪಾಗುತ್ತೆ. ಅದನ್ನು ಇಲ್ಲಿ ಕಾವ್ಯ ಹೇಳ್ತಿದ್ದಾಳೆ. ಅದನ್ನು ಇಲ್ಲಿ ಕಾವ್ಯ ಹೇಳ್ತಿದ್ದಾಳೆ ಏನಂದರೆ, ನಾನು ಎಷ್ಟೊಂದು ಸಲ ಬುದ್ಧಿವಾದ ಹೇಳಿದ್ದೀನಿ, ಈ ಥರ ಮಾಡಬೇಡ, ಈ ಥರ ನಡ್ಕೋಬೇಡ ಅಂತ ಹೇಳಿದ್ದೀನಿ, ಬಟ್ ಅದನ್ನೇ ಮಾಡ್ತಿದ್ದಾನೆ. ಬಟ್ ನಾನು ಇನ್ಮೇಲೆ ಏನೂ ಹೇಳಕ್ಕೆ ಹೋಗಲ್ಲ ಅವ್ನಿಗೆ, ಅವ್ನು ಇಷ್ಟ ಬಂದಂಗೆ ಇರಲಿ. ನಾನು ಇಷ್ಟದ ಒಬ್ಬ ಫ್ರೆಂಡಾಗಿ ಒಂದು ಕನಸಿನಿಂದ ಹೇಳ್ತಿದ್ದೆ, ಬಟ್ ಇಲ್ಲಿಗೆ ಅದನ್ನೆಲ್ಲ ಸ್ಟಾಪ್ ಮಾಡ್ತೀನಿ ಅನ್ನೋ ರೀತಿ ಹೇಳಿದಾರೆ. ಬಟ್ ಇಲ್ಲಿ ಇನ್ನೊಂದು ಸ್ಟಾಪ್ ಮಾಡ್ತೀನಿ ಅಂದರೆ ಇದನ್ನು ಹೇಳಿರ್ಬೋದು, ಅಂದರೆ ಕಾವು ಐ ಲವ್ ಯು ಆ ಥರ ಎಲ್ಲ ರೇಗಿಸ್ತಿರ್ತಾನೆ, ಅದನ್ನು ಕೂಡ ಇಲ್ಲಿ ಇನ್ನು ಮುಂದೆ ಅದು ಕೂಡ ಸ್ಟಾಪ್ ಮಾಡ್ತೀನಿ ಅನ್ನೋ ರೀತಿ ಹೇಳಿದಾಳೆ. ಈಗ ಗಿಳಿನ ಯಾರು ಕೊಟ್ಟರು ಗೊತ್ತಿಲ್ಲ, ಮಾಳೂರು ಕೊಟ್ಟಿದ್ದಾರೆ ಗಿಳಿ ಅಂತ. ಇನ್ನು ಜಾನ್ವಿ, ಅಶ್ವಿನಿ ಎಲ್ಲರಿಗೂ ಒಂದು ಟ್ಯಾಗ್ ಬಿದ್ದಿದೆ, ಬಟ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಜಾಸ್ತಿ ಪ್ರಾಣಿಗಳ ಟ್ಯಾಗ್ ಬಿದ್ದಿರೋದು ಧ್ರುವಂತು ಮತ್ತು ಗಿಳಿ ಇಬ್ಬರು ಕೊಟ್ಟಿದ್ದಾರೆ ಗೈಸ್. ಈಗ ಇದು ರಜತ್ ಮತ್ತು ಚೈತ್ರ ಅವರು ವೈಲ್ಡ್ ಕಾರ್ಡಾಗಿ ಬಂದಿದ್ದಾರೆ. ನಿಮ್ಗೇನು ಅನಿಸುತ್ತೆ? ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇದೆ? ಹೋದ ಸರಿ ಥರ ಇನ್ಮೇಲೆ ಜಾಸ್ತಿ ಜಗಳಗಳು, ಅಂದರೆ ಇನ್ನೂ ಚೆನ್ನಾಗಿರುತ್ತೋ ನೋಡೋಕ್ಕೆ, ಅಥವಾ ರಜತ್ ಚೈತ್ರ ಕೂಡ ಡಲ್ಲಾಗಿ ಹೋಗ್ತಾರೆ ಗಿಲ್ಲಿ ಮುಂದೆ, ಏನೋ ಗೊತ್ತಿಲ್ಲ ಗೈಸ್. ಏನು ಹೇಳೋಕ್ಕಾಗಲ್ಲ ಈಗಲೇ. ಓಕೆ, ಮುಂದಿನ ಆ ಸೀಸನ್ನೇ ಬೇರೆಯಾಗಿತ್ತು, ಈ ಸೀಸನ್ನೇ ಬೇರೆಯಾಗಿದೆ. ಏನು ಮಾಡ್ತಾನೆ ಗೊತ್ತಾ, ಗಿಲ್ಲಿ ಮಾತಲ್ಲಿ ಕುಗ್ಸ್ಬಿಡೋದ್ರಿಂದ ರಜತ್ ಕೂಡ ಮಾತಲ್ಲಿ ಸ್ವಲ್ಪ ಕುಗ್ಗೋ ಸಾಧ್ಯತೆ ಇದೆ. ನನಗೂ ಅನ್ಸುತ್ತೆ ರಜತ್ ಕುಗ್ಬಿಡ್ತಾರೆ ಮಾತಲ್ಲಿ ಅಂತ. ಅವ್ರಿಗೇನು ಅನ್ನಂಗಿಲ್ಲ, ಆಲೇ ಒಂಥರ ಟ್ರಿಗರ್ ಆಗೋಗ್ತಾರೆ ಮನುಷ್ಯ, ಒಂಥರ ಹೇಳೋಕ್ಕಾಗಲ್ಲ ಆ ಥರ ಮನುಷ್ಯ ಅವರು. ನೋಡೋಣ ಹೇಗೆ ಆಗುತ್ತೆ ಮುಂದೆ ಅಂತ ಗೊತ್ತಾಗುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಜವಾಗ್ಲೂ ಕಾವ್ಯ ಮತ್ತು ಗಿಲ್ಲಿ ದೂರ ಆದ್ರ ಅದನ್ನು ಕೂಡ ಹೇಳಿ. ಅದೇ ರೀತಿ ಗೈಸ್, ಇನ್ನೊಂದು ಹೇಳೋದು ಮಾಡ್ಬಿಟ್ಟೆ, ಧ್ರುವಂತವ್ರು ಕೂಡ ಈಗ ಅವರು ಟ್ಯಾಗನ್ನೆಲ್ಲ ತೆಗೆದು ಕೆಳಗಡೆ ಇಡ್ತಾ ಇರ್ತಾರೆ. ಆಗ ಸುದೀಪ್ ಸರ್ ಹೇಳ್ತಾರೆ, ಧ್ರುವಂತ್ ಅದನ್ನೆಲ್ಲ ಕೆಳಗಡೆ ತೆಗಿಂಗಿಲ್ಲ, ಕತ್ಕೆ ಹಾಕೋಬೇಕು ಅಂತ ಹೇಳ್ತಾರೆ. ಅವಾಗ ಇವ್ರು ಹೇಳ್ತಾರೆ ಧ್ರುವಂತರು, ಸರ್ ನಾನು ಶೋ ಬಿಟ್ಟು ಹೋಗ್ತಿದ್ದೀನಿ ಸರ್ ಅಂತ ಹೇಳ್ತಾರೆ. ಆಗ ಸುದೀಪ್ ಸರ್ ಶಾಕಲ್ಲಿ ನೋಡ್ತಾರೆ, ಎಲ್ಲರೂ ಕೂಡ ಶಾಕಲ್ಲಿ ನೋಡ್ತಾರೆ, ಏನಕ್ಕೆ ಹಿಂಗೆ ಹೇಳ್ತಿದ್ದಾನೆ ಧ್ರುವಂತ್ ಅಂತ. ಬಟ್ ಏನು ಗೊತ್ತಿಲ್ಲ, ಅಂದರೆ ಧ್ರುವಂತ್ ಅನಿಸ್ತದೆ ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನಿಸ್ತಿರ್ಬೋದೇನೋ. ನನಗೇನು ಟಾರ್ಗೆಟ್ ಮಾಡ್ತಾರೆ, ಈ ಅಪ್ಪನೇ ಹೋಗಿ ಸಿಗಾಕೊಳ್ತಾರೆ. ಈ ಮಾತಾಡ್ಬಿಡ್ತಾರೆ, ಆಮೇಲೆ ಎಲ್ಲರೂ ಹೇಳ್ತಾರೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಏನಕ್ಕೆ ಬೇಕು ಮಾತಾಡ್ಬಿಟ್ಟು ಆಮೇಲೆ ನಾನು ಟಾರ್ಗೆಟ್ ಮಾಡ್ತಾರೆ ಅನ್ನೋದು ಯಾಕೆ? ಇವ್ರದ್ದು ತಪ್ಪಿರುತ್ತೆ ಫಸ್ಟು.
ಇವ್ರನ್ನ ಯಾರು ಟಾರ್ಗೆಟ್ ಮಾಡ್ತಾರೆ, ಇವ್ರು ಮಾಡ್ಕೊಳ್ಳೋದಂಗೆ ಮಾಡ್ಕೊಳ್ತಾರೆ. ಅವ್ರ ಹತ್ರ ಇದ್ದಾಗ ಅವ್ರ ಥರ ಚೆನ್ನಾಗಿ ಮಾತಾಡ್ತಾರೆ, ಇವ್ರ ಹತ್ರ ಇದ್ದಾಗ ಇವ್ರ ಹತ್ರ ಚೆನ್ನಾಗಿ ಮುಟ್ಟು ಅವ್ರು ಇದ್ದಾರೆ ಈಗಿದ್ದಾರೆ ಅಂತ ತಂದಿಕ್ತಾರೆ. ಸೊ ನನಗೇನು ಅಂದರೆ ಸುದೀಪ್ ಸರ್ ಬಿಡಲ್ಲ ಹೋಗೋದಕ್ಕೆ. ಬಟ್ ಇವ್ರು ಹೇಳ್ತಿದ್ದಾರೆ ನನ್ನ ಲೀವ್ ದ ಶೋ ಅಂತ ಹೇಳ್ತಿದ್ದಾರೆ. ಬಟ್ ಯಾರು ಈ ಸಲ ಯಾರು ಎಲಿಮಿನೇಷನ್ ಆಗಿದ್ದಾರೆ ಅಥವಾ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.